ನಾನು ಹುಟ್ಟಿ ಇವತ್ತಿಗೆ 74 ವರ್ಷಗಳು ತುಂಬಿಸಿಕೊಂಡು 75ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ನನ್ನ ಬಗ್ಗೆ ದಿಗ್ಗಜರೆಲ್ಲರೂ ಕೂಡ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು, ನನ್ನ ಧರ್ಮಪತ್ನಿ, ನನ್ನ ಸುಪುತ್ರ, ನನ್ನ ಸೊಸೆ, ನನ್ನ ಮೊಮ್ಮಗಳು, ನನ್ನ ಸಹೋದರಿಯರು, ನನ್ನ ಸ್ನೇಹಿತರ ಮುಖಾಂತರ ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ನಿಮ್ಮ ಮುಖೇನ ಅವರಿಗೆ ಅರ್ಪಿಸುತ್ತಿದ್ದೇನೆ. ಬಹಳಷ್ಟು ಮಾತುಗಳನ್ನು ಮಾತಾಡಬೇಕು ಅಂತ ನನ್ನ ಬಯಕೆ. ಸಮಯದ ಅಭಾವ. ನಾನು ಒಬ್ಬ ಬಡ ರೈತ ಕುಟುಂಬದಲ್ಲಿ ಹುಟ್ಟಿ, ನನ್ನ ಗ್ರಾಮದಲ್ಲಿ ವಿದ್ಯುತ್ ಶಕ್ತಿ ಇಲ್ಲ, ರಸ್ತೆ ಇಲ್ಲ, ದೀಪದ ಎಣ್ಣೆ ಕಿರೋಸಿನ್ ಆಯಿಲ್ನಲ್ಲಿ ಓದಿದವನು ನಾನು ಕಷ್ಟಪಟ್ಟು ನಮ್ಮ ತಂದೆಯವರು ಇಡೀ ಜೀವನವನ್ನೇ ತ್ಯಾಗ ಮಾಡಿ ನನಗೆ ವಿದ್ಯಾಭ್ಯಾಸವನ್ನು ಕೊಟ್ಟರು. ಗ್ರಾಮೀಣ ಪ್ರದೇಶದ ಜನರ ಸಂಕಷ್ಟಗಳಿಗೆ ಹಿಮಾಲಯ ಪರ್ವತದಷ್ಟಿದೆ. 79 ಸ್ವತಂತ್ರ ಆಡಳಿತದಲ್ಲಿ ಜನರ ಸಂಕಷ್ಟಗಳು ಈಡೇರಲಿಲ್ಲ. ಬಡತನ, ನಿರುದ್ಯೋಗ ಸಮಸ್ಯೆ, ಕುಡಿಯುವ ನೀರಿಲ್ಲ, ರೈತರ ಜಮೀನನ್ನು ಕಬಳಿಸಿಕೊಳ್ಳೋದು, ದೀನ ದಲಿತರಿಗೆ ದೇವಾಲಯದಲ್ಲಿ ಪ್ರವೇಶವಿಲ್ಲ, ಮೇಲುವರ್ಗದ ಜನರ ಮನೆಗಳಿಗೆ ಪ್ರವೇಶವಿಲ್ಲ, ಹಿಂದುಳಿದ ವರ್ಗದ ಜನರು ನಗರ ಪ್ರದೇಶಗಳಿಗೆ ಬಂದು ಸ್ಲಮ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಂತಹ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ನನ್ನ ಅಭಿನಂದನಾ ಸಭೆ ಮುಖೇನ ನನ್ನ ಒಂದು 74 ವರ್ಷಗಳು ತುಂಬಿ 75ನೇ ವರ್ಷಕ್ಕೆ ಕಾಲಿಡ್ತಿದ್ದೀನಿ. ನನ್ನ ಶಕ್ತಿ, ನನ್ನ ಜನರ ಎನರ್ಜಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನನಗೆ 75 ವರ್ಷ ಆದರೂ ಕೂಡ ನನ್ನ ಮನೆಯಲ್ಲಿ ನನ್ನ ಧರ್ಮಪತ್ನಿ, ನಾನು ವಕೀಲಿ ಕೆಲಸ ಮಾಡುವಾಗ ಭಾಳಷ್ಟು ತ್ಯಾಗ ಮಾಡಿದ್ದಾಳೆ. ಅವರ ತ್ಯಾಗವನ್ನು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. 10 ರೂಪಾಯಿ ಸಂಪಾದನೆ ಮಾಡಿ ಅವರ ತಂದೆ ಪಟೇಲ್ ರಾಮದಾಸಪ್ಪನವರು 30 ಎಕರೆ ವಿಜಯನಗರದಲ್ಲಿ, ಇವತ್ತು 30,000 ಕೋಟಿ ಆಸ್ತಿ ಅವರದು. ಚಿಕ್ಕ ಮನೆಯಲ್ಲಿ ಬಾಡಿಗೆಗಿದ್ದೆ, ದೊಡ್ಡ ಮನೆ. ಅವ್ರ ಚಿಕ್ಕಪ್ಪ ಹೈಕೋರ್ಟಿನ ನ್ಯಾಯಮೂರ್ತಿ ಜಸ್ಟಿಸ್ ವೆಂಕಟಸ್ವಾಮಿ ಅವರು. 325 ರೂಪಾಯಿ ಬಾಡಿಗೆ ಮನೆಯಲ್ಲಿ ಕಟ್ಟೋದಕ್ಕೆ ಸಾಧ್ಯ ಇದೆಯೇ ಅಂತ ಯೋಚನೆ ಮಾಡ್ತಿದ್ದೆ. ನಮ್ಮ ಮಾವನವರ ಮನೆ 1 ಎಕರೆ ಚಾಮರಾಜಪೇಟೆಯಲ್ಲಿ, ಅಲ್ಲೇ ಇರಬೇಕು ಅಂತ ನನ್ನ ಅತ್ತೆಯವರು, ಆಕೆ ದೇವತೆ, ನನಗೆ ಕ್ಯಾರಿಯರು 3 ಜನಕ್ಕೆ ಊಟವನ್ನು ಕೊಡಿಸ್ತಾ ಇದ್ರು. ನನಗೆ ಒಬ್ಬರಿಗೆ ಅಲ್ಲ, ದಿವಂಗತ ಎನ್ ವೆಂಕಟಾಚಲರವರಿಗೆ, ಶ್ರೀ ಶಿವಪ್ಪರವರಿಗೆ, ವೆಂಕಟಸ್ವಾಮಿ ಅವರಿಗೆ ಅಡುಗೆ ಮಾಡಿ ಅಲ್ಲಿ ಕೊಡ್ತಿದ್ರು. ನನ್ನ ಧರ್ಮಪತ್ನಿ ಬಹಳ ನಿಖರವಾಗಿ ಮಾತಾಡ್ತಕ್ಕಂಥವ್ರು, ಹೃದಯವಂತಿಕೆ ಇರ್ತಕ್ಕಂಥವಳು. ಕಷ್ಟದಲ್ಲಿ ಭಾಗಿ 11 ಗಂಟೆಗೆ ನಾನು ಕಚೇರಿ ಬಿಟ್ಟು ನನ್ನ ಮನೆಗೆ ಹೋಗುವಾಗ ನಿದ್ರೆ ಮಾಡದೆ ನನಗೋಸ್ಕರ ಕಾಯ್ದು ಬಿಸಿ ಊಟ ಹಾಕಿ ನನಗೆ ಕಳಿಸ್ತಿದ್ರು. ಇದು ನನ್ನ ಧರ್ಮಪತ್ನಿಯ
ತ್ಯಾಗ. ನನ್ನ ಮಗ ಇವತ್ತಿಗೂ ಕೂಡ ನನ್ನನ್ನು ಟೀಕಿಸ್ತಾನೆ. ನನ್ನ ಮಗ ಬಹಳ ಕಷ್ಟವಾಗಿ ವಿದ್ಯಾಭ್ಯಾಸ ಮಾಡ್ದ. ನನ್ನ ಪತ್ನಿ ಆಟೋ ರಿಕ್ಷಾದಲ್ಲೋ ಒಂದು ಬಸ್ಸಿನಲ್ಲೋ ಪ್ರಯಾಣ ಶಾಲೆಗೆ ಕಳಿಸ್ತಿದ್ರು. ನಾನು ನ್ಯಾಯಮೂರ್ತಿ ಆದ ಮೇಲೆ 24 ಗಂಟೆ ಕಾರು ನನಗೆ ಇರ್ತಿತ್ತು, ಪೆಟ್ರೋಲ್ ಕೊಡ್ತಿದ್ರು. ಯಾವತ್ತು ಒಂದು ದಿವಸ ಕೂಡ ನನ್ನ ಮಗ ನನ್ನ ಕಾರಿನಿಂದ ಶಾಲೆಗೆ ಹೋದವನಲ್ಲ. ಕಷ್ಟಪಟ್ಟು ಬಸ್ಸಿನಲ್ಲಿ ವ್ಯಾನ್ನಲ್ಲಿ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡ್ದ. ಇವತ್ತು ವಕೀಲನಾಗಿದ್ದಾನೆ. ಅವನು ಕೂಡ ತ್ಯಾಗ. ನಾನು ತಂದೆಯ ಕೆಲಸವನ್ನು ನಾನು ನಿರ್ವಹಿಸಲಿಲ್ಲ, ಆಗಲಿಲ್ಲ. ಕಷ್ಟಪಟ್ಟು ನಾನು ರಾತ್ರಿ 11 ಗಂಟೆಗೆ ಬರ್ತಿದ್ದೆ. 7 ಗಂಟೆಗೆ ನಾನು ವಾಕ್ ಹೋಗಿ ಬರೋಷ್ಟ್ರಗಡೆ ನನ್ನ ಧರ್ಮಪತ್ನಿ ಅವನಿಗೆ ಶಾಲೆಗೆ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಸ್ಟಾಪ್ನಲ್ಲಿ ಕಳಿಸ್ತಿದ್ರು. ಈ ರೀತಿಯ ಪಯಣ ನನ್ನದು. ಆದ್ದರಿಂದ ಜನರ ಸಂಕಷ್ಟಗಳು ನನಗೆ ಬಹಳ ಸ್ಥೂಲವಾಗಿ ಅರ್ಥಕೊಂಡವನು. ಜನರ ಸಂಕಷ್ಟವೇ ನನ್ನ ಸಂಕಷ್ಟ ಅಂತ ನಾನು ತಿಳ್ಕೊಂಡವನು. ಯಾರಿಗಾದರೂ ಅನ್ಯಾಯ ಮಾಡಿದ್ರೆ, ನನ್ನ ಮನೆಯಲ್ಲೂ ಕೂಡ ಅನ್ಯಾಯ ಆದರೆ ನಾನು ಬಹಳ ನಿಖರವಾಗಿ ನನ್ನ ಮನೆಯವರನ್ನೆಲ್ಲರನ್ನೂ ಕೂಡ ಟೀಕೆ ಮಾಡ್ತಕ್ಕಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡವನು. ನನ್ನ ಪಯಣ ಬಹಳ ಕಷ್ಟಕರವಾದದ್ದು. ಕಷ್ಟದಲ್ಲಿ ಸುಖವನ್ನು ಬಯಸಿದವನು ನಾನು. ಯಾಕೆಂತ ಹೇಳಿದ್ರೆ ಎಲ್ಲರ ಕಷ್ಟವನ್ನು ಹತ್ತಿರದಿಂದ ನೋಡಿರುವನು ನಾನು. ಅವರ ಕಷ್ಟವೇ ನನ್ನ ಕಷ್ಟ ಅಂತ ಹೇಳಿ ಭಾವಿಸಿರುವನು. ಆದ್ದರಿಂದ ಯಾವ ಕಡೆ ನ್ಯಾಯವಿದೆ, ಯಾರಿಗೆ ನ್ಯಾಯ ಕೊಡಬೇಕು, ನಮ್ಮ ಜಸ್ಟಿಸ್ A.K. ಪಟ್ನಾಯಕ್ ಅವರು ಯಾವಾಗಲೂ ಹೇಳೋರು, ಸೆನ್ಸ್ ಆಫ್ ಜಸ್ಟಿಸ್ ಮಸ್ಟ್ ಬಿ ದೇರ್ ಫಾರ್ ಎ ಜಡ್ಜ್ ಅಂತ. ಬಹಳ ಮಹಾನ್ ದೊಡ್ಡ ವ್ಯಕ್ತಿಯವರು ಅವರು ಇವತ್ತು ಇಲ್ಲಿ ಬರುವ ಪ್ರಮೇಯವೇ ಇರಲಿಲ್ಲ. ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಆರ್ಬಿಟ್ರೇಷನ್ ಕೇಸಸ್ಸು. ನಾನು ದೂರವಾಣಿ ಮುಖಾಂತರ ಕಲ್ಕತ್ತಾದಲ್ಲಿದ್ದರು. ಅವ್ರು ಕೇಳಿದೆ, ನನಗೆ ಸಿಟ್ಟಿಂಗ್ ಚೀಫ್ ಜಸ್ಟಿಸ್ ಬೇಕಾಗಿಲ್ಲ, ಸಿಟ್ಟಿಂಗ್ ನ್ಯಾಯಮೂರ್ತಿಗಳು ಬೇಕಾಗಿಲ್ಲ, ಮುಖ್ಯಮಂತ್ರಿಗಳು ಬೇಕಾಗಿಲ್ಲ, ನನಗೆ ನೀವು ಬಂದು ಈ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಬೇಕು. ನನ್ನ ಮೇಲೆ ನನ್ನ ತಂದೆಗಿಂತ ನನ್ನ ಹಿರಿಯ ಅಣ್ಣನ ಥರ ನನ್ನನ್ನು ನೋಡಿಕೊಂಡು ನನ್ನ ರಕ್ಷಣೆ ಮಾಡಿರ್ತಕ್ಕಂತಹ ವ್ಯಕ್ತಿ A.K. ಪಟ್ನಾಯಕ್ ಅವರು. ಅಷ್ಟೇ ಅಲ್ಲ, ಸಂತೋಷ್ ಹೆಗ್ಡೆಯವರನ್ನು ನಾನು ನನ್ನ ಜನ್ಮದಲ್ಲಿ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಮ ರಾಜ್ಯದಿಂದ ಅವರು ನ್ಯಾಯಮೂರ್ತಿ ಆಗಿದ್ದರು. ನನ್ನನ್ನು ಕಷ್ಟಕ್ಕೆ ಸಿಲುಕಿಸಿದರು ಪಟ್ಟಬದ್ಧ ಹಿತಾಸಕ್ತಿಗಳು. ದೊಡ್ಡ ಮನುಷ್ಯ ಸಂತೋಷ್ ಹೆಗ್ಡೆಯವರು ಅಂದಿನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಹೇಳಿದರು, J.B. ಪಟ್ನಾಯಕ್ ಅವರಿಗೆ, ಗೋಪಾಲ್ ಗೌಡರು ನಮಗೆ ಚೆನ್ನಾಗಿ ಗೊತ್ತಿದೆ, ಅರಿವಿದೆ, ಅವರನ್ನು ವಿಚಾರಣೆ ಮಾಡದೇನೆ, ಸತ್ಯಾಂಶಗಳನ್ನು ತಿಳ್ಕೊಳ್ದೇನೆ ಬೇರೆ ರಾಜ್ಯದ ಉಚ್ಚ ನ್ಯಾಯಾಲಯಗಳಿಗೆ ವರ್ಗಾಯಿಸುವುದು ನಾವು ವಿರೋಧಿಸ್ತೀವಿ ಅಂತ ಹೇಳಿ ನನಗೆ ಭುಜ ಕೊಟ್ಟು ನಿಂತ ವ್ಯಕ್ತಿ ಸಂತೋಷ್ ಹೆಗ್ಡೆಯವರು. ಅದಕ್ಕೋಸ್ಕರ ಸಂತೋಷ್ ಹೆಗ್ಡೆಯವರು ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದೆ. ನಾನು ಯಾವಾಗಲೂ ಕೂಡ ಮಾತಾಡಿದಾಗ ಬಹಳ ದೊಡ್ಡ ಅಣ್ಣನಿಗಿಂತ ಹೆಚ್ಚು ಸ್ಪಂದಿಸ್ತಾರೆ, ನನ್ನ ಮೇಲೆ ಪ್ರೀತಿ ತೋರಿಸಿದ್ದಾರೆ, ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಈ ಅಭಿನಂದನಾ ಸಮಾರಂಭದಲ್ಲಿ ಮಾತಾಡಿದ್ದಾರೆ. ಅವರಿಗೆ ನನ್ನ ಸಲಾಂ, ಸಾವಿರಾರು ಸಲಾಂಗಳು A.K. ಪಟ್ನಾಯಕ್ ಮತ್ತು ಸಂತೋಷ್ ಹೆಗ್ಡೆಯವರಿಗೆ. ಇನ್ನು H.K. ಪಾಟೀಲ್ರವರು ನನ್ನನ್ನು ಭಾಳ ಹತ್ತಿರದಿಂದ ನೋಡಿರೋರು. ಅವರು ರಾಜಕಾರಣಿ, ಒಬ್ಬ ನ್ಯಾಯಮೂರ್ತಿ. ನಾನು ಒಂದೇ ಟ್ರೈನಲ್ಲಿ ಹುಬ್ಳಿಗೆ ಪ್ರವಾಸ ಮಾಡ್ತಿದ್ವಿ. ಅವರ ಚಿಂತನೆ ನನ್ನ ಚಿಂತನೆ ಒಂದೇ ಆಗಿತ್ತು. ನಾನು ನ್ಯಾಯಮೂರ್ತಿ ಆದಾಗಲೂ ಕೂಡ ರಾಜಕೀಯ ಒಂದು ಮಾತಾಡೋದನ್ನು ನಿಲ್ಲಿಸಿರಲಿಲ್ಲ. ರಾಜಕೀಯ ಅಂತ ಹೇಳಿದರೆ ಮಾನವ ವಿಜ್ಞಾನ ಅಂತ ಅರಿತುಕೊಂಡವನು ನಾನು.
ಅಂದರೆ ರಾಜಕೀಯ ಮಾನವ ವಿಜ್ಞಾನ, ಮಾನವ ವಿಕಾಸಕ್ಕೆ ರಾಜಕೀಯ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಚ್ ಕೆ ಪಾಟೀಲ್ರವರು ನಾವು ಟ್ರೈನ್ನಲ್ಲಿ ಪ್ರವಾಸ ಮಾಡುವಾಗ ಭಾಳಷ್ಟು ಚರ್ಚೆಗಳು ಮಾಡ್ಕೊಂಡಿದ್ದೀವಿ. ಅವರು ನನ್ನ ಬಗ್ಗೆ ಭಾಳಷ್ಟು ಸ್ಥೂಲವಾಗಿ ನನ್ನ ಬಗ್ಗೆ ಮಾತಾಡಿದ್ದೀರಿ. ನೀವು ಹೋರಾಟ ಸಂಘಟನೆಗಳ ಮುಖಾಂತರ ದೇಶದ ಸಮಾಜದ ಬದಲಾವಣೆಗೆ ಕಾರಣೀಭೂತರಾಗಬೇಕು ಅಂತ ಹೇಳಿದ್ದೀರಿ. ನಿಮ್ಮ ಮಾತನ್ನು ನಾನು ಗಮನಿಸಿದ್ದೀನಿ. ಒಂದು ಮಾತನ್ನು ಹೇಳ್ತೀನಿ, ನನ್ನ ಮನೆಯವರಾಗಲಿ, ನನ್ನ ಧರ್ಮಪತ್ನಿ ಆಗಲಿ, ನನ್ನ ಮಗ ಆಗಲಿ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿವರೆಗೂ ನನ್ನ ಜೀವ ಇರ್ತದೋ ಅಲ್ಲಿವರೆಗೂ ಜನರ ಪರ ಹೋರಾಟ ಮಾಡೋದಕ್ಕೆ ನಾನು ಮುಂದಾಗಿರ್ತೇನೆ ಅಂತಕ್ಕಂಥ ವಿಚಾರ. ಬಂಧುಗಳೇ, ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ. ನನಗೆ ಅವೆನ್ಯೂ ರೋಡನ್ನು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಅಷ್ಟು ಕ್ಲೈಂಟ್ಸ್ ನನ್ನ ಹತ್ರ ಇದ್ದರು. ನಾನು ಬಡವರ ಪರ ವಕಾಲತ್ತು, ಮಾಲೀಕರ ಪರ ಯಾವತ್ತೂ ವಕಾಲತ್ತು ಹಾಕಿದವನು ನಾನು ಅಲ್ಲ. ರೈತರ ಪರ ವಕಾಲತ್ತು, ಮಹಿಳೆಯರ ಪರ ವಕಾಲತ್ತು. 10 ರೂಪಾಯಿ ತೆಗೆದುಕೊಂಡು ವಕೀಲಿ ಕೆಲಸ ಮಾಡಿರ್ತಕ್ಕಂಥವನು ಗೋಪಾಲಗೌಡ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತು ಹಿರಿಯ ನ್ಯಾಯವಾದಿಗಳು ಒಂದು ಅಪಿಯರೆನ್ಸ್ಗೆ 25 ಲಕ್ಷ 1 ಕೋಟಿ ತಗೊಳ್ತಾರೆ. ಆದರೆ ನಾನು 10 ರೂಪಾಯಿ ತೆಗೆದುಕೊಂಡು ವಕಾಲತ್ತು ಮಾಡಿ ವಕೀಲನೆಂದು ಗುರುತಿಸಿಕೊಂಡು ಅಂದಿನ RP ಸೇಠಿಯವರು ನನ್ನ ಬರಮಾಡಿಕೊಂಡು ನ್ಯಾಯಮೂರ್ತಿಯಾಗಿ ನೇಮಕ ಮಾಡಿಸಿದರು. ನ್ಯಾಯಮೂರ್ತಿಯಾಗಿ ನೇಮಕ, ಅಧಿಕ ನ್ಯಾಯಮೂರ್ತಿಯಾಗಿ ನೇಮಕ ಆದಮೇಲೆ 3 ತಿಂಗಳಿಗೆ ನಾನು ರಾಜೀನಾಮೆ ಕೊಡಬೇಕು ಅಂತ ಯೋಚಿಸಿದೆ. ನಾನು ರಾಜೀನಾಮೆ ಕೊಡಬಾರದು ಅಂತ ಹೇಳಿ ನನಗೆ ಪರ್ಮನೆಂಟ್ ಜಡ್ಜ್ಶಿಪ್ ಬಂದಾಗ RP ಸೇಠಿಯವರು ಜಸ್ಟಿಸ್ ರಾಜೇಂದ್ರ ಬಾಬು ಅವರನ್ನ ನೆನೆಸ್ಕೋಬೇಕಾಗಿದೆ. N ವೆಂಕಟಾಚಲವರು ಸ್ವರ್ಗಸ್ಥರಾಗಿದ್ದಾರೆ, ಅವ್ರನ್ನ ನೆನೆಸ್ಕೋಬೇಕಾಗಿದೆ. ಬಹಳಷ್ಟು ನನ್ನ ಹಿತಚಿಂತಕರು ನೀನು ರಾಜೀನಾಮೆ ಮಾಡಬಾರದು, ನಿನಗೆ ಎಷ್ಟೇ ಕಷ್ಟ ಆದರೂ ನ್ಯಾಯಮೂರ್ತಿಯಾಗಿ ಕೆಲಸವನ್ನು ಮುಂದುವರಿಸಬೇಕು ಅಂತ ಕೇಳಿದರು. ನಾನು ಒಂದು ದಿವಸಕ್ಕೆ ಎಲ್ಲ ನ್ಯಾಯಾಲಯಗಳಲ್ಲಿ 250 ಕೇಸುಗಳಿಗೆ ಅಟೆಂಡ್ ಮಾಡ್ತಿದ್ದೆ. ಅಷ್ಟು ಕೇಸುಗಳು, ಕಟ್ಟಲೆಗಳು ಎಲ್ಲ ಬಡವರ ಪರ ಇರ್ತಕ್ಕಂಥ ಕಟ್ಟಲೆಗಳು. ಅದರಿಂದ ನನಗೆ ಜ್ಞಾನ, ಅನುಭವ ಜಾಸ್ತಿ ಆಯಿತು. ಐ ಗೇನ್ಡ್ ಎಕ್ಸ್ಪೀರಿಯನ್ಸ್ appearing for the poor people. I could sense their difficulties, their hardship. I fought for them. ನಾನು ಒಬ್ಬ ಕಮಿಟೆಡ್ ಲಾಯರ್ ಆಗಿ ಬದ್ಧತೆಯನ್ನು ಇಟ್ಕೊಂಡು ಕೆಲಸ ಮಾಡಿದವನು. ಒಂದು ದಿವಸಕ್ಕೆ 18 ಗಂಟೆಗಳ ಕಾಲ ಕೆಲಸ ಮಾಡ್ತಿದ್ದೆ. ನ್ಯಾಯಾಧೀಶನಾದ ಮೇಲೂ ನ್ಯಾಯಮೂರ್ತಿ ಆದಮೇಲೂ ಕೂಡ ಅಷ್ಟೇ ಸಮಯವನ್ನು ನಾವು ವಿನಿಯೋಗಿಸ್ತಿದ್ದೆ. ನಾನು ಯಾವಾಗಲೂ ನ್ಯಾಯ ಯಾರಿಗೆ ಕೊಡಬೇಕು ಅಂತಕ್ಕಂತಹ ಯೋಚನೆ ಮಾಡಿ ನ್ಯಾಯ ತೀರ್ಪುಗಳನ್ನು ನೀಡಿದೆ. A.K. ಪಟ್ನಾಯಕ್ ಅವರು ಅಕ್ಷರಧಾಮ ಕೇಸ್ ಬಗ್ಗೆ ಹೇಳಿದರು. ಸ್ಪೆಷಲ್ ಬೆಂಚ್ ನಮ್ಮದು. ಸ್ಪೆಷಲ್ ಬೆಂಚ್ನಲ್ಲಿ ನ್ಯಾಯಮೂರ್ತಿ ಅವರು ಹೇಳಿದರು, ನೀವು ತೀರ್ಪನ್ನು ಬರೆಯುವುದಾದರೆ ಈ ಕಟ್ಟಲೆ ವಿವಾದಗಳನ್ನು ಕೇಳೋಣ ಅಂತ. ಯಾಕಂದರೆ 14 ಜೂನಲ್ಲಿ ಅವರು ರಿಟೈರ್ ಆಗ್ತಾ ಇದ್ರು. ವೆಕೇಶನ್ ಬರ್ತಿತ್ತು ಸುಪ್ರೀಂ ಕೋರ್ಟ್ಗೆ. ನಾನು ಹೇಳಿದೆ, ತಾವು ಅನುಮತಿ ನೀಡಿದರೆ ನಾನು ಜಡ್ಜ್ಮೆಂಟ್ ಬರೀತೀನಿ ಅಂತ. ಬೆಂಚಿನಲ್ಲಿ ನನಗೆಲ್ಲ ಪೂರ್ಣ ಸ್ವಾತಂತ್ರ್ಯ ಕೊಟ್ಟರು. ಪ್ರಶ್ನೆಗಳನ್ನು ವಕೀಲರಿಗೆ ಹಾಕಿ ಅಂತ ಹೇಳಿದ್ರು. ತೀರ್ಪನ್ನು ನೀವು ಬರೀತಾ ಹೋಗಿ ಅಂತ ಹೇಳಿದ್ರು. ನಾನು ತೀರ್ಪನ್ನು ನೀಡಿ ಕರಡು ತೀರ್ಪನ್ನು ಅವರಿಗೆ ಕಳಿಸಿದಾಗ ಒಂದೇ ದಿವಸಕ್ಕೆ 400 ಪೇಜು ತೀರ್ಪನ್ನು ಅವರು ಅನುಮೋದಿಸಿದರು. ಖುಲಾಸೆ 11 ಜನಕ್ಕೆ ಡೆತ್ ಸೆಂಟೆನ್ಸ್ ಆಗಿರೋದನ್ನು ಖುಲಾಸೆ ಮಾಡಿದ್ವಿ. ಅದು ಸೆನ್ಸ್ ಆಫ್ ಜಸ್ಟಿಸ್ ಅವರು ಹೇಳಿದರು, ಸಾಕ್ಷಿ ಕನ್ಫೆಷನ್ ಸ್ಟೇಟ್ಮೆಂಟ್ ಮೇಲೆ. ಅಂದರೆ ನಮಗೆ ಅವರು ಇನ್ನೊಂದು ಮಾತು ಹೇಳಿದರು. ಗುಜರಾತ್ಗೆ ಹೋಗಿದ್ರು ಅವರು. ಗುಜರಾತ್ ಏರ್ಪೋರ್ಟ್ನಲ್ಲಿದ್ದಾಗ ಒಬ್ಬ ಮೇಧಾವಿ ಬಂದು ಅವನ್ನ ಕೇಳಿದ್ರು, ನೀವು ಜಸ್ಟಿಸ್ A.K. ಪಟ್ನಾಯಕ್ ಅಲ್ವಾ ಅಂತ. ಅವರು ಹೇಳಿದ್ರು, ಹೌದು ಅಂತ. ನೀವು ಈ ಅಕ್ಷರಧಾಮ ಕೇಸ್ ತೀರ್ಪು ನೀಡಿದ್ದೀರಲ್ಲ,
ಅದು ವಾಟ್ ಎ ವಂಡರ್ಫುಲ್ ಜಡ್ಜ್ಮೆಂಟ್ ಅಂತ ಹೇಳಿ ಅವರಿಗೆ ಶಬಾಷಿಗಿರಿಯನ್ನು ನಮ್ಮ ಎ ಕೆ ಪಟ್ನಾಯಕ್ ಅವರು ಕೊಟ್ಟರು. ನಾನು ನ್ಯಾಯದಾನ, ನ್ಯಾಯ ವಿಚಾರಣೆ, ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿದ್ದೀನಿ. ಸಂತೋಷ್ ಹೆಗ್ಡೆಯವರು ಬೇರೆ ಭಾಷಣಕಾರರು ಅವರ ಭಾಷಣದಲ್ಲಿ ನಾನು ಎಡಪಂಥೀಯ ಚಿಂತನೆ ಇರ್ತಕ್ಕಂಥ ಒಬ್ಬ ವಕೀಲ ಮತ್ತು ನ್ಯಾಯಮೂರ್ತಿ ಅಂತ ಹೇಳಿದರು. ನನ್ನ ಅರ್ಥೈಸಿಕೆ ಸಂವಿಧಾನದ ಪ್ರಸ್ತಾವನೆ, 3ನೇ ಭಾಗ ಮೂಲಭೂತ ಹಕ್ಕುಗಳು, 4ನೇ ಭಾಗ ನಿರ್ದೇಶ ತತ್ವಗಳು ಎರಡನ್ನು ಅರ್ಥೈಸಿಕೊಂಡು ಕರಗಿಸಿಕೊಂಡು ನಾನು ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ತೀರ್ಪುಗಳನ್ನು ನೀಡಿದ್ದೀನಿ. ನನ್ನ ತೀರ್ಪುಗಳು ಸಿವಿಲ್ ಮೊಕದ್ದಮೆಗಳಾಗಲಿ, ಸಂವಿಧಾನದಲ್ಲಾಗಲಿ, ಭೂ ಸುಧಾರಣೆ ಬಗ್ಗೆ ಆಗಲಿ, ಭೂ ಸ್ವಾಧೀನದ ಬಗ್ಗೆ ಆಗಲಿ, ಮೆಡಿಕಲ್ ನೆಗ್ಲಿಜೆನ್ಸ್ ಬಗ್ಗೆ ಆಗಲಿ, ಹೆಣ್ಣು ಮಕ್ಕಳ ಸಮಸ್ಯೆಗಳ ಬಗ್ಗೆ ಆಗಲಿ, ಎಲ್ಲವನ್ನು ಕೂಡ ಯಾರಿಗೆ ನ್ಯಾಯ ಕೊಡಬೇಕೋ ಆ ನ್ಯಾಯ ಕೊಟ್ಟಿದ್ದೀನಿ ಅಂತ ನನಗೆ ಆತ್ಮ ಸಂತೋಷ ಇದೆ. ಆ ಆತ್ಮ ಸಂತೋಷಿ ಸಾಕ್ಷಿ ಈ ಅಭಿನಂದನಾ ಸಮಾರಂಭಕ್ಕೆ ನೀವೆಲ್ಲರೂ ಆಗಮಿಸಲಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸುತ್ತಿದ್ದೆ. ಬಂಧುಗಳೇ, ಹೆಚ್ಚಿಗೆ ಮಾತಾಡೋದಿಲ್ಲ. ನಿಮ್ಮೆಲ್ಲರಿಗೂ ನನ್ನ ಅನಂತ 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 ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ. ನಾನು ನಿವೃತ್ತಿ ಆದ ಮೇಲೆ ನ್ಯಾಯಮೂರ್ತಿಗಳು ಸಂತೋಷ್ ಹೆಗ್ಡೆ ಅವರು ಯಾವಾಗಲೂ ಹೇಳೋರು, ಅವರ ತಂದೆಯವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆಗಿದ್ದರು, ಪಾರ್ಲಿಮೆಂಟ್ ಸ್ಪೀಕರ್ ಆಗಿದ್ದರು, ಅವರು ಸದಾಶಿವನಗರದಲ್ಲಿ ವಾಸ ಮಾಡ್ತಿದ್ರು. ಅವರು ನಿವೃತ್ತಿ ಆದ ಮೇಲೆ ಸಂತೋಷ್ ಹೆಗ್ಡೆ ಅವರಿಗೆ ಅವ್ರ ತಂದೆಯವರು ಹೇಳಿದ್ದು ನನಗೆ, ಅವ್ರು ನಮಗೆ ಹೇಳಿದ್ದನ್ನು ನನಗೆ ಭಾಳ ನೆನಪಿಟ್ಕೊಂಡಿದ್ದೀನಿ. ನ್ಯಾಯಮೂರ್ತಿಗಳು ನಿವೃತ್ತ ಆದ ಮೇಲೆ ಜನರು, ತೀರ್ಪುಗಾರರು ಒಳ್ಳೆಯ ತೀರ್ಪನ್ನು ನೀಡಿದ್ದಾರೆಯೇ ಇಲ್ಲವೇ ಅಂತ ತೀರ್ಮಾನ ಅವರು ನಿವೃತ್ತಿ ಆದ ಮೇಲೆ ಒಳ್ಳೆಯ ನ್ಯಾಯಮೂರ್ತಿ ಅಲ್ಲದಿದ್ದರೆ ಆ ಮನೆ ಹತ್ರ, ಆ ಮನುಷ್ಯನ ಹತ್ರ ಒಂದು ನಾಯಿ ಕೂಡ ಮೂಗಿ ನೋಡಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ರು. ನನಗೆ ಜ್ಞಾಪಕ ಇದೆ. ಇಷ್ಟು ಜನ ಆಂಧ್ರ ಪ್ರದೇಶದಿಂದ, ಒರಿಸ್ಸಾದಿಂದ, ದೆಹಲಿಯಿಂದ ನಿವೃತ್ತ ನ್ಯಾಯಮೂರ್ತಿಗಳು, ರಾಜಶೇಖರ ರೆಡ್ಡಿ ಅವರು ಲೋಕಾಯುಕ್ತ ಆಂಧ್ರ ಪ್ರದೇಶ, ಸೀನಿಯರ್ ಕೌನ್ಸಿಲ್ ಅಶೋಕ್ ಆನಂದ್, ಸಂಜಯ್ ನೂಲಿ ಫ್ರಮ್ ಡೆಲ್ಲಿ, ನಂದಕುಮಾರ್ ಸೀನಿಯರ್ ಕೌನ್ಸಿಲ್ ಫ್ರಮ್ ಡೆಲ್ಲಿ, ಪಟ್ಜೋಶಿ ಫ್ರಮ್ ಡೆಲ್ಲಿ, ಎಷ್ಟು ಸಹಸ್ರಾರು ಜನ ಇವತ್ತು ವರ್ಕಿಂಗ್ ಇದೆ ರಿಓಪನ್ ಸುಪ್ರೀಂ ಕೋರ್ಟ್ನಲ್ಲಿ ಲಕ್ಷಗಳು ಫೀಸ್ ಸಂಪಾದನೆ ಮಾಡೋದನ್ನು ಬಿಟ್ಟು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ ನನಗೆ ಸಂತೋಷ ಆಗಿದೆ. ನಾನು ಈ ಸಮಾಜದ ಜನರು ಗುರುತಿಸ್ಕೊಂಡಿದ್ದಾರೆ, ಒಳ್ಳೆಯ ಕೆಲಸವನ್ನು ಮಾಡಿದ್ದೆ ಅಂತ ನನಗೆ ತೃಪ್ತಿ ಇದೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ಇರ್ತದೆ, ಜನರ ಆಶೀರ್ವಾದ ನನ್ನ ಮೇಲೆ ಇರ್ತದೆ, ನಿಮ್ಮ ಎನರ್ಜಿ ನನಗೆ ಸೇರ್ತದೆ. ನಮ್ಮ ಎಚ್ ಕೆ ಪಾಟೀಲ್ರವರು, ಜಿ ಟಿ ದೇವೇಗೌಡರವರು 100 ವರ್ಷಗಳ ಕಾಲ ಬದುಕಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಆಶೀರ್ವಾದ ನನಗಿರಲಿ. 100 ವರ್ಷದಲ್ಲಿ ಎಮ್ ಎನ್ ವೆಂಕಟಾಚಲಯ್ಯನವರು ಯಾವ ರೀತಿ 96ನೇ ಇಸ್ವಿಯಲ್ಲಿ ಇವತ್ತು ಭಾಷಣ ಮಾಡಿದ್ದರೋ 100 ವರ್ಷದಲ್ಲಿ ಕೂಡ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಎನರ್ಜಿಯಿಂದ ನಾನು ಅದೇ ರೀತಿ ಇದ್ದು, ನಿಮ್ಮ ಮಧ್ಯೆ ಇದ್ದು, ಜನರ ಸಂಕಷ್ಟಗಳಿಗೆ ಈಡೇರಿಸಿ ನಾನು ಕೆಲಸವನ್ನು ಮಾಡ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ, ಬಡ ಜನರ ಒಂದು ಸಂಕಷ್ಟ ನಿವಾರಣೆ ಆಗಲಿ ಅಂತ ಬಯಸಿ ಮತ್ತೊಮ್ಮೆ ಐ ಸಲ್ಯೂಟ್ ಟು ಆಲ್ ದಿ ಸ್ಪೀಕರ್ಸ್, ಮೈ ಅಡ್ಮೈರರ್ಸ್, ಮೈ ಫ್ರೆಂಡ್ಸ್, ಮೈ ಲಾಯರ್ ಫ್ರೆಂಡ್ಸ್, the former judges, the Chief Justice from Bihar, Mr. Bhajantri, and Nanjundo Swami, who is the author of this book. He has spent number of days. He came to my village. He has spent hours together with me and my family. And I cannot forget Sudhindra Rao. My speeches have been translated English to Kannada.
he is inspiration for me. He has done a marvelous job. M.N. Pillappa, he is, for the last 3.5 years, he has struggled a lot to bring out an incomplete book. My speeches, hundreds of his speeches, it has to be translated, it should be published, it will be done. And my friend, my dearest and nearest friend, M.N. Seshadri, a senior advocate, a committed lawyer, and straightforward person. Every day he used to talk to me over phone 1 hour. That is the love and affection he has towards me. I cannot forget. He is my another big brother. He may be a lawyer. We were good friends. When I was a judge, he never spoke to me. After my retirement, our bandage continued. It continues. He is instrumental in giving guidance, advice, all the time to arrange this function, to prepare this book and release this book. I also respect my respectful love and affection to my M.N. Seshadri. ಎಲ್ಲರಿಗೂ ಮತ್ತೊಮ್ಮೆ ಈ ಚರಿತ್ರಾತ್ಮಕವಾಗಿರ್ತಕ್ಕಂತಹ ಸಮಾರಂಭಕ್ಕೆ ನೀವೆಲ್ಲರೂ ಬಂದಿದ್ದೀರಿ. ದಯವಿಟ್ಟು ಎಲ್ಲರೂ ಕೊನೆಯವರೆಗೂ ಇದ್ದು ಇದು ತಿಂಡಿ ಇದೆ, ತಿಂಡಿ ತಿಂದುಕೊಂಡು ಹೋಗಬೇಕು. ನೃತ್ಯ ಇದೆ, ಅದನ್ನು ಕೂಡ ವೀಕ್ಷಣೆ ಮಾಡಬೇಕು. ನಮ್ಮ ಪಿಳ್ಳಪ್ಪ ಅವರು ಬೇಡ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಕೂಡ ಅವನ್ನ ಕಾಯಿಸ್ತಾ ಇದ್ದಾರೆ. ದಯವಿಟ್ಟು ನನ್ನ ಪ್ರಾರ್ಥನೆ, ಒಂದು 10 ನಿಮಿಷ ಆ ನೃತ್ಯವನ್ನು ನೋಡ್ತಕ್ಕಂಥದ್ದು ನೀವು ಭಾಗವಹಿಸಬೇಕು. ಮತ್ತು ಮೈ ಕಲ್ಚರಲ್ ಟ್ರೂಪ್, ಯು ಮಸ್ಟ್ ಹ್ಯಾವ್ ಎಂಜಾಯ್ಡ್ ದೇರ್ ದಿ ರಿಸೈಟಿಂಗ್ Janapata film songs. When I was the Legal Service Authority Executive Chairperson, more than 100 people, I trained them professionally. They never forget me. They always supported me. They will be always with me. Every one of them, I give my respects. Thank you very much. ಈ ಅಭಿನಂದನಾ ಸಮಾರಂಭಕ್ಕೆ ಎಲ್ಲರೂ, ರವಿ ರಾತ್ರಿ ಹಗಲು ಕೆಲಸ ಮಾಡಿದ್ದಾನೆ. ದಿ ಪ್ರೊಡ್ಯೂಸರ್, ಡೈರೆಕ್ಟರ್ ಆಫ್ ಡಾಕ್ಯುಮೆಂಟ್ರಿ, ಹಿ ಈಸ್ ದಿ ಹೋಲ್ ಅಂಡ್ ಸೋಲ್. ಈ ಪುಸ್ತಕ 10-15 ದಿವಸ ಕಣ್ಣಿಗೆ ನಿದ್ರೆ ಇಲ್ಲದೇನೆ ಕೆಲಸ ಮಾಡಿರ್ತಕ್ಕಂತಹ ರವಿಚಂದ್ರ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹೆಚ್ಚಿಗೆ ಮಾತಾಡದೆ, ನನ್ನ ಸಿಸ್ಟರ್ ಇನ್ ಲಾ ಅಮೇರಿಕಾದಿಂದ ಬಂದು ಅವರ ಸಿಸ್ಟರ್ ಬಗ್ಗೆ ಎಮೋಷನಲ್ ಆಗಿ ನನ್ನ ಬಗ್ಗೆ ಕೂಡ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅವರು ಕೂಡ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ನಿಮ್ಮಿಂದ ಭಾಷಣವನ್ನು ಮುಗಿಸಿ ನಿರ್ಗಮಿಸುತ್ತಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.